ಆಧುನಿಕ ಕಾಲಘಟ್ಟಕ್ಕೆ ಇಂಗ್ಲಿಷ್ ಅನ್ನ ಮಾತನಾಡುವುದೇ ನಾವು ಪ್ರತಿಷ್ಠೆ ಅಂತ ಅನ್ಕೊಂಡು ಬಿಟ್ಟಿದ್ದೀವಿ. ಯಾರು ಇಂಗ್ಲಿಷ್ ಅನ್ನ ಸ್ಪಷ್ಟವಾಗಿ ಮಾತಾಡ್ತಾರೋ ಅವರು ಬುದ್ಧಿವಂತರು, ಯಾರು ಇಂಗ್ಲಿಷ್ ಅನ್ನ ಮಾತಾಡೋದಿಲ್ವೋ ಅವರು ಬುದ್ಧಿವಂತರ ಅಲ್ಲ ಎನ್ನುವಂತಹ ಭಾವನೆ ನಮ್ಮೊಳಗಿದೆ. ನಮ್ಮ ಕನ್ನಡ ಭಾಷೆ ಎಷ್ಟು ಸೊಗಸಾದಂತಹ ಭಾಷೆ ಅಂತ ನಾವು ನೋಡೋದಾದ್ರೆ, ನಾವು ಇಂಗ್ಲಿಷ್ ಭಾಷೆಯಲ್ಲಿ RAMA ಅಂತ ಬರೆದಾಗ ಅದನ್ನ ರಮ ಅಂತ ಓದ್ಬೇಕು, ರಾಮ ಅಂತ ಓದ್ಬೇಕು ಎನ್ನುವಂತಹ ಗೊಂದಲಕ್ಕೆ ನಾವು ಬೀಳ್ತೀವಿ. ಕನ್ನಡ ಭಾಷೆಯಲ್ಲಿ ಹಂಗಲ್ಲ. ನಾವು ರಮ ಅಂತ ಓದ್ಬೇಕಾದ್ರೆ ರವನ್ನ ಮೇಲ್ಗಡೆ ಏರಿಸಿದ್ರೆ ಸಾಕು, ಅದು ರಮ. ನಾವು ರಾಮ ಅಂತ ಓದ್ಬೇಕಾದ್ರೆ ರವನ್ನ ಕೆಳಗಡೆ ಇಳಿಸಿದ್ರೆ ಸಾಕು, ಅದು ರಾಮ. ರಾಮನಿಗೂ ರಮಾನಿಗೂ ಡಿಫರೆನ್ಸ್ ಅನ್ನ ಹೇಳಿಕೊಟ್ಟಿರುವಂತಹ ಅದ್ಭುತವಾದಂತಹ ಭಾಷೆ ನಮ್ದು. ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲಿ PUT ಅಂತ ಬರೆದಾಗ ಅದನ್ನ ಪುಟ್ ಅಂತ ಓದ್ತೀವಿ. ಅದೇ ರೀತಿ ನಾವು BUS ಅಂತ ಬರೆದಾಗ ಲೆಕ್ಕಾಚಾರದಂತೆ ಅದನ್ನ ಬುಸ್ ಅಂತ ಓದ್ಬೇಕು. ಆದ್ರೆ ಅದನ್ನ ನಾವು ಓದೋದು ಬಸ್ ಅಂತ ಹೇಳಿ. ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ. ನಾವು ಕನ್ನಡ ಭಾಷೆಯಲ್ಲಿ ರಾಮ ರಾವಣನನ್ನ ಕೊಂದನು ಎನ್ನುವಂತಹ ವಾಕ್ಯವನ್ನ ಆಚೆ ಈಚೆ ಮಾಡಿ ಓದಿದ್ರು ಸಹಿತ ಒಂದೇ ಅರ್ಥವನ್ನ ಕೊಡುತ್ತೆ. ರಾಮ ರಾವಣನನ್ನ ಕೊಂದನು, ರಾವಣನನ್ನು ರಾಮ ಕೊಂದನು, ಕೊಂದನು ರಾವಣನನ್ನು ರಾಮ, ಹೆಂಗ್ ಓದಿದ್ರು ಅದು ಒಂದೇ ಅರ್ಥವನ್ನ ಕೊಡುತ್ತೆ. ಅದೇ ಇಂಗ್ಲಿಷ್ ಭಾಷೆಯಲ್ಲಿ ರಾಮ ಕಿಲ್ಡ್ ರಾವಣ, ಇದನ್ನ ಆ ಕಡೆ ಈ ಕಡೆ ಮಾಡಿ ಓದ್ಬಿಟ್ರೆ ಸಾಕು, ಇಡೀ ರಾಮಾಯಣವೇ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಎಂತ ವೈಶಿಷ್ಟ್ಯಪೂರ್ಣವಾದಂತಹ ಭಾಷೆ ನಮ್ದು ಅಂದ್ರೆ, ಬರದಂತೆ ಓದಬಹುದಾದ, ಓದಿದಂತೆ ಬರೆಯಬಹುದಾದ ಏಕೈಕ ಭಾಷೆಗಳು ನಮ್ಮ ಭಾರತೀಯ ಭಾಷೆಗಳು, ಅದರಲ್ಲೂ ನಮ್ಮ ಕನ್ನಡ ಭಾಷೆ ಅನ್ನೋದಕ್ಕಾಗಿ ನಾವು ಹೆಮ್ಮೆಯನ್ನು ಪಡ್ಕೊಳ್ಬೇಕು. ಇಂಗ್ಲಿಷ್ ಅನ್ನ ಕಲಿಬಾರ್ದು ಅಂತಲ್ಲ, ಕಲಿಬೇಕು. ಅದಕ್ಕಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ.